ಇವಾಗ ಬಿಸಿ ಬಿಸಿ ಟೀ ಕುಡಿತಾ ಇದ್ದೀನಿ. ಸಿಕ್ಕಾಬಟ್ಟೆ ಮಳೆ ಗೈಸ್, ಯಾವಾಗ್ಲೂ ಯಪ್ಪ ಸಿಕ್ಕಾಬಟ್ಟೆ ಮಳೆ ಅಂದ್ರೆ ಮಳೆ, ಏನ್ ಮಳೆ ನಿಂತೇ ಇಲ್ಲ. ಯಾವಾಗ್ಲೂ ಟೀ ಕುಡಿತಾನೆ ಇರ್ತಾಳ ಅಂತ ಅನ್ಕೋಬೇಡಿ, ಯಾವಾಗ್ಲೂ ಏನ್ ಕುಡಿತಾ ಇರಲ್ಲ. ಇವಾಗ ಯಾವ್ದೋ ಒಂದು ಪೋಸ್ಟ್ ಬಂದಿತ್ತು, ಅದಕ್ಕೇನೆ ನಮ್ಮಪ್ಪಂಗ ಅದೊಂದು ಯಾರಾದ್ರೂ ಹೋಗ್ತಿದ್ರೆ ಟೀ ಮಾಡು ಅನ್ನತ್ತೆ, ಯಾರಾದ್ರೂ ಬಂದ್ರೆ, ಹಂಗಾಗಿ ಅವ್ರಿಗೆ ಟೀ ಮಾಡಿದ್ದೆ. ಅದನ್ನ ನಾನ್ ಕುಡಿತಾ ಇದ್ದೀನಿ. ಟೀನ ಕುಡ್ದು ನೆಕ್ಸ್ಟ್ ಇವತ್ತಿನ ವಿಡಿಯೋ ಏನು ಅಂತ ಆಮೇಲೆ ಹೇಳ್ತೀನಿ. ಇವತ್ತಿನ ವಿಡಿಯೋ ಏನಂತ ಅಂದ್ರೆ, ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ನ, ಸ್ವಲ್ಪ ಮೆಸ್ಸಿ ಆಗಿತ್ತು, ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೆ. ಅದನ್ನ ಕ್ಲೀನ್ ಮಾಡ್ಬೇಕಾದ್ರೆ ಸ್ವಲ್ಪ ಜುವೆಲ್ರಿ ಇದ್ದು, ಅಂತಂದ್ರೆ ನಾನು ಮದ್ವೆ ಟೈಮಲ್ಲಿ ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸಿದ್ನಲ್ಲ, ಪ್ರೀ ವೆಡ್ಡಿಂಗ್ ಶೂಟ್ ಟೈಮಲ್ಲಿ ಸ್ವಲ್ಪ ತಗೊಂಡಿರೋ ಅಂತ ಐಟಮ್ಸ್ಗಳನ್ನ ನಿಮ್ಗೆ ತೋರ್ಸೋಣ ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಗೆ ನೆಕ್ಸ್ಟ್ ಯಾವ ತರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಮತ್ತೆ ಇವಾಗ ನಾನು ತೋರಿಸೋ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿದ್ರೆ ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಮಳೆ ಸೌಂಡ್ ಸ್ವಲ್ಪ ಕೇಳಿಸ್ತಾ ಇರ್ಬೋದು ಅಂತ ಅನ್ಕೊಂತೀನಿ. ಓಕೆ ಗೈಸ್, ಇವಾಗ ತೋರಿಸ್ತೀನಿ ಒಂದೊಂದಾಗೇನೆ. ಅಂತ ಅಂದ್ರೆ ಪ್ರಾಪರ್ ಆಗಿ ಎಲ್ಲ ಇಲ್ಲ, ಕೆಲವೊಂದು ಇಯರಿಂಗ್ಸ್ ಮತ್ತೆ ಈ ತರ ಕೆಲವೊಂದು ಇದೆ, ಅದನ್ನ ಮಾತ್ರ ಇವಾಗ ಏನಿದೆ ಪ್ರೆಸೆಂಟ್ ಅದನ್ನ ಮಾತ್ರ ತೋರಿಸ್ತೀನಿ, ಯಾವಾಗ ತಗೊಂಡಿದ್ದು ಅಂತ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನಿಮ್ಗೆ ಈ ಒಂದು ಇಯರಿಂಗ್ಸ್ ನನ್ಗೆ ಈ ಗೋಲ್ಡ್ಗಿಂತ ಈ ತರ ಆರ್ಟಿಫಿಷಿಯಲ್ ಇಯರಿಂಗ್ಸ್, ಈ ತರನೇ ಆರ್ಟಿಫಿಷಿಯಲ್ ಪ್ರಾಡಕ್ಟ್ಗಳೇ ತುಂಬಾನೇ ಇಷ್ಟ ನನ್ಗೆ ಯೂಸ್ ಮಾಡ್ಲಿಕ್ಕೆ. ಇಯರಿಂಗ್ಸ್ ಆಗಿರ್ಬೋದು ಅಥವಾ ಚೋಕರ್ ಏನೇ ಆಗಿದ್ರು ಕೂಡ ಇಷ್ಟ ಆಗುತ್ತೆ ನನ್ಗೆ. ಗೋಲ್ಡೇನ್ ಅಷ್ಟು ಇಷ್ಟ ಇಲ್ಲ. ಇದು ನನ್ನ ಸ್ಯಾರಿ, ಒಂದು ಬ್ಲೂ ಕಲರ್ ಸ್ಯಾರಿ, ಫೋಟೋದಲ್ಲೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ, ಅದಕ್ಕೇನೆ ತಗೊಂಡಿದ್ದು. ಮತ್ತೆ ನಾನು ಆಲ್ಮೋಸ್ಟ್ ಕೆಲವೊಂದು ಐಟಮ್ಸ್ಗಳನ್ನ ಬೆಂಗಳೂರು ಚಿಕ್ಕಪೇಟೆಯಲ್ಲೇ ತಗೊಂಡಿದ್ದು. ಪ್ರೀ ವೆಡ್ಡಿಂಗ್ ಟೈಮ್ ಅಲ್ಲಿ ಶಾಪಿಂಗ್ ಮಾಡಕ್ ಹೋಗಿದ್ದೇನೆ ಚಿಕ್ಕಪೇಟೆಯಲ್ಲಿ, ಅಲ್ಲಿ ತಗೊಂಡಿದ್ದು. ಇದೊಂದು ಇಯರಿಂಗ್ ಇದೆ ಇಲ್ಲಿ, ಮತ್ತೆ ಅಲ್ಲಿ ನಮ್ಮ ಹಸ್ಬೆಂಡ್ ಮನೇಲೂ ಸ್ವಲ್ಪ ಇದೆ, ಅಂತಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಅಲ್ಲೊಂದ್ ಸ್ವಲ್ಪ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ, ಹೀಗಾಗಿ. ನೆಕ್ಸ್ಟ್ ತೋರಿಸ್ತೀನಿ, ಇದೊಂದು ಇಯರಿಂಗ್ಸ್. ಇದು ಗೌನಿಗೆ ಅಂತ ತಗೊಂಡಿದ್ದು, ಆ ಇಯರಿಂಗ್ಸ್ ಸ್ಯಾರಿಗೆ ಅಂತ ಮ್ಯಾಚ್ ಮಾಡ್ಲಿಕ್ಕೆ ಅಂತ ತಗೊಂಡಿದ್ದು. ಮತ್ತೆ ಈ ಇಯರಿಂಗ್ ಬಂದು ಗೌನ್ಗೆ ಅಂತ, ನಂದು ರೆಡ್ ಕಲರ್ ಗೌನ್ ಅವರೇ ತಂದಿದ್ರು. ನಾನ್ ತಗೊಂಡಿದ್ದೆ ಆಕ್ಚುಲಿ ರೆಡ್ ಕಲರ್ ಗೌನ್, ನಿಮ್ಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬಾನೇ ಚೆನ್ನಾಗಿದೆ ಗೌನ್ ಅದು. ಬಟ್ ಏನಂದ್ರೆ ಅದನ್ನ ಬೇಡ, ಆ ತರ ಬೇಡ, ಸ್ವಲ್ಪ ಹಿಂದೆ ಎಲ್ಲ ಲಾಂಗ್ ಇರ್ಬೇಕು ಅಂತ ಹೇಳಿ ಫೋಟೋಗ್ರಾಫರ್ ಅವರು ಅವರೇ ಇಸ್ಕೊಂಡ್ ಬಂದಿದ್ರು ಗೌನ ರೆಂಟಿಗೆ ಅಂತ. ಅದನ್ನ ವೇರ್ ಮಾಡಿದ್ದೆ, ಅದ್ರ ಜೊತೆಗೆ ಇದನ್ನ ಮ್ಯಾಚ್ ಮಾಡ್ಲಿಕ್ಕೆ ಅಂತ ಇಯರಿಂಗ್ ತಗೊಂಡಿದ್ದೆ. ಚೆನ್ನಾಗಿದೆ ಅಲ್ಲ? ಹಾಗೆ ಇಲ್ಲ, ಅದೇ ಲಾಸ್ಟ್. ನೋಡೋಣ, ಯಾವಾಗ್ಲಾದ್ರೂ ವಿಡಿಯೋಸ್ ಮಾಡ್ಬೇಕಾದ್ರೆ ಹಾಕೊಬೇಕು. ನೆಕ್ಸ್ಟ್ ಅದನ್ನ ಬಿಟ್ರೆ ಮತ್ತೆ ಇನ್ನೊಂದು ಇಯರಿಂಗ್ಸ್ ಇದೆ. ಇಲ್ಲಿ ಕೆಳಗಡೆ ಒಂದು ಟೇಬಲ್ ಇದೆ, ಅದ್ರ ಮೇಲೆ ಇಟ್ಬಿಟ್ಟಿದೀನಿ, ಅದಕ್ಕೇನೆ ಹಿಂಗ್ ತಗೊಂಡು ತೋರ್ಸ್ಲಿಕ್ಕೆ ಸ್ವಲ್ಪ ಹಿಂಸೆ. ಇದೊಂದು ಇಯರಿಂಗ್ಸ್. ಇದು ನಾನು ಜೀನ್ಸ್ಗೆ ಅಂತ ವೇರ್ ಮಾಡಿದ್ದೆ, ಜೀನ್ಸ್ ಮತ್ತೆ ಟಿ ಶರ್ಟ್ ಹಾಕಿದ್ನಲ್ಲ ಅವಾಗ ವೇರ್ ಮಾಡಿದ್ದು. ಎಲ್ಲಾನು ಒಂದೇ ಇದ್ರಲ್ಲೇ ತಗೊಂಡಿದ್ದು, ಚಿಕ್ಕಪೇಟೆಲ್ಲೇ ತಗೊಂಡಿದ್ದು. ಮತ್ತೆ ಈ ರೆಡ್ ಕಲರ್ ಇಯರಿಂಗ್ಸ್ ತೋರ್ಸದ್ನಲ್ಲ, ಅದನ್ನ ಮಾತ್ರ ಮೀಶೋದಲ್ಲಿ ತಗೊಂಡಿದ್ದು ನಾನು. ಮತ್ತೆ ಇದು ಒಂದು ಚೋಕರ್ ಇದೆ. ಇದು ಚೋಕರ್ ಇದೆ, ಇದನ್ನು ಕೂಡ ಬ್ಲೂ ಕಲರ್ ಸ್ಯಾರಿ ಜೊತೆಗೆ ವೇರ್ ಮಾಡಿದ್ದು. ಇದ್ರದ್ದು ಇಯರಿಂಗ್ಸ್ ಇದೆ, ತೋರಿಸ್ತೀನಿ. ಇದಂತೂ ನನ್ನ ಫೇವ್ರೆಟ್. ಇದ್ರ ಜೊತೆ ಇಯರಿಂಗ್ಸ್ ಕೂಡ ಇದೆ, ನಿಮಿಷ.
ಅದು ಚೋಕರ್ ಇದೆಯಲ್ಲ, ಇದು ಸೆಟ್ ತರ. ಇದನ್ನು ಕೂಡ ಇಯರಿಂಗ್ಸ್ ಇದು 300 ಕೊಟ್ಟೇನೋ ತಗೊಂಡಿದ್ದು ಅನ್ಸುತ್ತೆ. 300 150 ಗೊತ್ತಿಲ್ಲ ಕರೆಕ್ಟ್ ಆಗಿ, ಪ್ರೈಸ್ ಮರ್ತೋಗಿದೆ. ಬಟ್ ಇದು ಇಯರಿಂಗ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ತುಂಬಾ ಲಾಂಗ್ ಅಂತ ಏನ್ ಅನ್ಸಲ್ಲ, ಶಾರ್ಟ್ ಆಗಿ ಚೆನ್ನಾಗಿದೆ ಇಯರಿಂಗ್. ನಂಗೆ ಇದು ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಮತ್ತೆ ನಾನು ಪ್ರೀ ವೆಡ್ಡಿಂಗ್ ಶೂಟ್ ಟೈಮಲ್ಲಿ ಅಂತಂದ್ರೆ ಇವನ್ನೆಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ರುಚಿತಾ ಅಂತ ಹೇಳ್ದ, ಅವಳು ಕೂಡ ಬಂದಿದ್ಲು. ಅವಳು ತುಂಬಾ ಒಂದಿನ ಎಲ್ಲ ನಮ್ ಜೊತೆ ಸುತ್ತಾಡಿ ಎಲ್ಲ ಶಾಪಿಂಗ್ ಮಾಡಿದ್ವಿ. ಮತ್ತೆ ಇನ್ನೊಂದು ಮತ್ತೆ ಇದನ್ನು ಕೂಡ ಅಲ್ಲೇ ತಗೊಂಡಿದ್ದು, ಮುಂಚೆನೆ ತಗೊಂಡಿದ್ದೆ. ಇದೇನಂದ್ರೆ ಕರಿಬಳೆ ಹಾಕ್ತಾರಲ್ವಾ ಮದ್ವೆ ದಿನ, ಹಾಗಾಗಿ ಆ ಬಳೆಗೆ ಅದು ಹಿಂದೆ ಮುಂದೆ ಹಾಕ್ಲಿಕ್ಕೆ ಅಂತ ಅನ್ಬಿಟ್ಟು ಇದನ್ನ ತಗೊಂಡಿದ್ದೆ. ಇದನ್ನು ಬೆಂಗಳೂರಲ್ಲೇ ತಗೊಂಡಿದ್ದು, ಇದನ್ನ ಬ್ಯಾಂಗಲ್ ಸ್ಟೋರ್ ಅಲ್ಲಿ ತಗೊಂಡಿದ್ದು. ಆಕ್ಚುಲಿ ಇನ್ನೂ ಚೆನ್ನಾಗಿತ್ತು. ಇದು ಸ್ವಲ್ಪ ನಾನು ಹಾಕಿ ಡೈಲಿ ಯೂಸ್ ಮಾಡಿ ಈ ತರ ಆಗಿದೆ. ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. 300 ಏನೋ ಕೊಟ್ಟಿದೆ ಇದಕ್ಕೆ, ಚೆನ್ನಾಗಿದೆ. ಗೋಲ್ಡನ್ ಅಲ್ಲ ಇದು, ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಅವಾಗ. ಇವಾಗ ಸ್ವಲ್ಪ ಬಿಚ್ಚೆ, ಅಂದ್ರೆ ಡೈಲಿ ಮನೆ ಕೆಲ್ಸ ಇರುತ್ತಲ್ವಾ, ಸ್ವಲ್ಪ ಇದು ಶೈನಿಂಗ್ ಎಲ್ಲ ಹೋಗುತ್ತೆ ಅಂತ ತೆಗ್ದಿಟ್ಟಿದೀನಿ. ಇದು ಇಷ್ಟು. ನೆಕ್ಸ್ಟ್ ಇದ್ರಲ್ಲಿ ಏನಿಲ್ಲ, ಸೇಫ್ಟಿ ಪಿನ್ ಇಟ್ಕೊಂಡಿದ್ದೀನಿ ಇದನ್ನು ಚಿಕ್ಕ ಬಾಕ್ಸ್ ಅಲ್ಲಿ. ಮತ್ತೆ ಇವು ಬಂದು ಇದೇನೋ ಇದು ಬಾಕ್ಸ್ ಅಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಇದೇನಂದ್ರೆ ನಂದು ಹಸೆ ಟೈಮಲ್ಲಿ ಜಡೆ ಬಿಲ್ಲೆ ಹಾಕಿದ್ನಲ್ಲ, ಅದು ಅಂದ್ರೆ ಅದು ಜಡೆ ಬಿಲ್ಲೆ ಎಲ್ಲ ಇದಾಗಿತ್ತು, ಅಷ್ಟು ಚೆನ್ನಾಗಿರ್ಲಿಲ್ಲ, ಅದ್ರದ್ದೆಲ್ಲ ಬಿದೋಗಿತ್ತು. ಅದನ್ನ ಎತ್ತಿಟ್ಟಿದೀನಿ. ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ. ಚೆನ್ನಾಗಿದೆ ಅಲ್ವಾ. ಇದನ್ನೇನಕ್ಕೂ ಯೂಸ್ ಇಲ್ಲ, ಬಟ್ ಅದಕ್ಕಾದ್ರೂ ಯೂಸ್ ಆಗ್ಬೋದೇನೋ ಅಂತ ಇಟ್ಟಿದೀನಿ. ನೆಕ್ಸ್ಟ್ ಇದೊಂದು ಬೈತಲೆ ಬಟ್ಟಿದೆ. ಇದು ಇವಾಗ ತೋರಿಸ್ತಿದ್ದೀನಲ್ಲ, ಈ ಇಯರಿಂಗ್ ಬಂದು ನಮ್ಮ ಅಕ್ಕ ತಗೊಂಡಿರೋದು. ಇವಾಗ ಹೋಮರ್ಸ್ ಇದಿತ್ತಲ್ವಾ, ಅವಾಗ ತಗೊಂಡಿರೋದು ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಇಲ್ಲಿದ್ದೋ ಬಾಕ್ಸ್ ಒಳಗಡೆ ಚೆನ್ನಾಗಿದ್ದಾವೆ, ಅದಕ್ಕೆ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ. ಅವಾಗ ತಗೊಂಡಿದ್ದು ಏನೋ ಗೊತ್ತಿಲ್ಲ ನನಗೆ ಕರೆಕ್ಟ್ ಆಗಿ. ಪ್ರೈಸ್ ಎಲ್ಲ ಗೊತ್ತಿಲ್ಲ, ಬಟ್ ತುಂಬಾನೇ ಚೆನ್ನಾಗಿದೆ. ಕಾಣಿಸ್ತಿದ್ಯಾ? ಸಖತ್ತಾಗಿದೆ ಇದು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಇದು ಬಾಕ್ಸ್ ಒಳಗಡೆ ಇತ್ತು, ಅದಕ್ಕೆ ತೋರ್ಸೋಣ ಅಂತ. ನಿಮ್ಗೆ ಯಾರಿಗಾದ್ರೂ ಡಿಸೈನ್ ಇಷ್ಟ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಸ್ಯಾರಿಗೆ ವೇರ್ ಮಾಡೋದಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ನೋಡೋಣ, ಆದ್ರೆ ಎಂಗೇಜ್ಮೆಂಟ್ ದಿನ ಹಾಕೊಳ್ಳೋಣ ಅಂತಂದ್ರೆ. ನಮ್ಮ ಅಕ್ಕ, ನಿಮ್ಗೆ ಗೊತ್ತೇ ಇರುತ್ತೆ, ನಮ್ಮ ಅಕ್ಕ ಯಾವಾಗ್ಲೂ ನಮ್ ತರ ಎಲ್ಲ ಸ್ಟೈಲ್ ಎಲ್ಲ ಮಾಡಕ್ ಬರಲ್ಲ ಅನ್ನೋದಕ್ಕಿಂತ ಅವಳಿಗೆ ಇಷ್ಟ ಆಗಲ್ಲ ಅದೆಲ್ಲ, ನ್ಯಾಚುರಲ್ ಆಗಿ ಇರ್ಬೇಕು ಅಂತ. ಮತ್ತೆ ಯಾವ್ದೇ ಫಂಕ್ಷನ್ ಆದ್ರೂ ಅಷ್ಟೇ, ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಆಗೋದು ಆತರ ಏನು ಮಾಡಲ್ಲ ಅವಳು. ರೇರು. ಬಟ್ ಇವಾಗ ಎಲ್ಲಾನು ಅಭ್ಯಾಸ ಮಾಡಿಸ್ಬೇಕು ನಾವು, ಪ್ರಾಕ್ಟೀಸ್ ಆಗ್ಬೇಕಲ್ವಾ, ಮದ್ವೆ ಆಗ್ತಿದ್ದಾಳಲ್ಲ. ನೆಕ್ಸ್ಟು ನಾನು ಅರಿಶಿನ ಶಾಸ್ತ್ರಕ್ಕೆ ಅಂತ ತಗೊಂಡಿದ್ದು ಸೆಟ್ ತೋರಿಸ್ತೀನಿ. ಅಂತಂದ್ರೆ ಇದನ್ನ ಫಸ್ಟ್ ನನ್ನ ಹತ್ರ 2 ಸೆಟ್ ಇದೆ ಅರಿಶಿನ ಶಾಸ್ತ್ರಕ್ಕೆ ಅಂತ. ನಾನು ಮೀಶೋದಲ್ಲೇನೆ ಬುಕ್ ಮಾಡಿದ್ದು. ಬಟ್ ಏನಂದ್ರೆ ನಾನು ಬುಕ್ ಮಾಡಿದ ಪ್ರಾಡಕ್ಟ್ ಚೆನ್ನಾಗಿರ್ಲಿಲ್ಲ. ಬಟ್ ಇದೇನು ಬ್ಯಾಂಗಲ್ ಎಲ್ಲ ತುಂಬಾನೇ ದೊಡ್ಡದಾಗಿ ಬಂದ್ಬಿಟ್ಟಿತ್ತು. ಬಟ್ ಅದು ಫೋಟೋದಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ಬಟ್ ಅದು ರಿಯಲ್ ಆಗಿ ಚೆನ್ನಾಗಿರ್ಲಿಲ್ಲ. ಬಟ್ ನಮ್ ದೊಡ್ಡಕ್ಕ ಇದ್ದಾಳಲ್ಲ, ಅವಳು ಕೂಡ ಹಾಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟು ಬುಕ್ ಮಾಡ್ಕೊಂಡಿದ್ಲು. ಅದೇನಾಗ್ಬಿಟ್ಟಿದೆ ಅಂತಂದ್ರೆ 2 ಸೆಟ್ ಬಂದಿತ್ತು. ಇವಳು 1 ಸೆಟ್ ಬುಕ್ ಮಾಡಿದ್ಲು, ಬಟ್
ಅದು 2 ಸೆಟ್ ಬಂದಿತ್ತು ಅಂತ ಅಂದ್ಬಿಟ್ಟು ನಾನ್ ಬುಕ್ ಮಾಡಿ ಅದನ್ನು ಕೂಡ ತಂದಿದ್ಲು ನಮ್ಮ ಅಕ್ಕ. ಇನ್ ಕೇಸ್ ನಾನ್ ಬುಕ್ ಮಾಡಿರೋದು ಚೆನ್ನಾಗಿಲ್ಲ ಅಂತ ಅಂದ್ರೆ ವೇರ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ತಗೊಬಂದಿದ್ದೆ, ಹಾಗಾಗಿ ತಂದಿದ್ಲು. ಬಟ್ ನಾನು ಬುಕ್ ಮಾಡಿದ್ದಕ್ಕಿಂತ ನಮ್ಮ ಅಕ್ಕ ಬುಕ್ ಮಾಡ್ತಿದ್ದೇನೆ ತುಂಬಾನೇ ಚೆನ್ನಾಗಿತ್ತು ಅರಿಶಿನ ಶಾಸ್ತ್ರದ್ದು. ಅದನ್ನ ತೋರಿಸ್ತೀನಿ. ಇದು ಇದು ಬಂದು ಅಂದ್ರೆ ಏನಿದೆ ನೆಕ್ಕಿಗೆ ಹಾಕುವಂಥದ್ದು. ಇದು 2 ಡಿಸೈನ್ ಬಂದಿತ್ತು ಅಂತಂದ್ರೆ ಈ ತರ ಒಂದು ನೋಡಿ. ಇದನ್ನೆಲ್ಲ ಇವಾಗ ನಮ್ಮ ಅಕ್ಕಂಗ್ ಮತ್ತೆ ಯೂಸ್ ಆಗುತ್ತೆ, ಅದಕ್ಕೆನೆ ಇಟ್ಟಿದ್ದೀನಿ ಸೇಫ್ಟಿಯಾಗಿ. ನೋಡಿ ಇದು ಈ ತರ ನೆಕ್ಲೆಸ್. ಇದು 2 ಡಿಸೈನ್ ಬಂದಿದೆ, ಇನ್ನೊಂದು ತೋರಿಸ್ತೀನಿ. ಒಂದು ಈ ತರ ಅಂತ ಅಂದ್ರೆ ಇದು ಸ್ವಲ್ಪ ಅದಕ್ಕಿಂತ ಒಂದೇ ತರನೇ ಇದೆ, ಬಟ್ ಹಾಕಿದ್ರೆ ಸ್ವಲ್ಪ 2 ಬೇರೆ ಬೇರೆ ಅಂತಾನೆ ಅನ್ಸುತ್ತೆ. ಡಿಸೈನ್ ಸ್ವಲ್ಪ ಬೇರೆ ಬೇರೆ ಅಂತ ಅನ್ಸುತ್ತೆ. ಬಟ್ ಅದು ನನಗೆ ಹಾಕಿದ್ದು ಸ್ವಲ್ಪ ಅರಿಶಿನ ಎಲ್ಲ ಆಗ್ಬಿಟ್ಟಿದೆ, ಫಸ್ಟ್ ತೋರ್ಸದ್ನಲ್ಲ ಅದು. ಇದು ನಮ್ಮ ಅಕ್ಕ ವೇರ್ ಮಾಡಿದ್ದು, ಇದು ಚೆನ್ನಾಗಿದೆ. ಇದನ್ನ ಇವಾಗ ಈ ನಮ್ಮ ಅಕ್ಕಂಗೆ ಯೂಸ್ ಆಗುತ್ತೆ. ಇದು ಮತ್ತೆ ಇದು ಬಂದು ಇದಂತೂ ನನ್ನ ಫೇವ್ರೆಟ್. ಬಂದಿತ್ತ ಲೋಪ್ಲೆ ಹಾಕಕ್ಕಾಗಲ್ಲ. ಈ ತರ ಬ್ರಾಸ್ಲೈಟ್, ಇದು ಬ್ರಾಸ್ಲೈಟ್ ಮತ್ತೆ ರಿಂಗ್ 2 ಅಟ್ಯಾಚ್ ಇದೆ ಇದರಲ್ಲಿ. ಇದಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಿದೆ, ಸಕ್ಕತ್ತಾಗಿ ಕಾಣಿಸ್ತಿತ್ತು. ಫೋಟೋಗೆಲ್ಲ ಇನ್ನೂ ಸೂಪರ್ ಆಗಿ ಬರುತ್ತೆ, ತುಂಬಾನೇ ಚೆನ್ನಾಗಿತ್ತು ಇದು. ಆಕ್ಚುಲಿ ನನಗೆ ಅದು ನೆಕ್ಲೆಸ್ಸು ಮತ್ತೆ ಇದು ಬೊಟ್ಟು ಅದಕ್ಕಿಂತ ಇದೇನೆ ತುಂಬಾನೇ ಇಷ್ಟ ಆಗಿತ್ತು. ಇದೊಂದು ಅದ್ರದ್ದು ಇಯರಿಂಗ್ಸ್ ಬಂದು, ಇಯರಿಂಗ್ಸ್ ಕೂಡ ಅಷ್ಟೇನೆ, ಇನ್ನಷ್ಟು ದೊಡ್ಡದಾಗಿ ಏನಿರ್ಲಿಲ್ಲ, ಶಾರ್ಟ್ ಆಗೇನೆ ಇತ್ತು. ನೋಡಿ ಇದು ಇಯರಿಂಗ್ಸ್ ಚೆನ್ನಾಗಿದೆ ಅಲ್ಲ, ಕ್ಯೂಟ್ ಆಗಿದೆ, ಚೆನ್ನಾಗಿ ಕಾಣಿಸ್ತೀನಾ? ಇದು ಇಯರಿಂಗ್ಸ್, ಇದು ಅಷ್ಟೇನೆ, ಇನ್ನು ಎಲ್ಲ ವೇಟ್ಲೆಸ್ ಇವು. ಮತ್ತೆ ಅದು ಬಿಟ್ರೆ ನೆಕ್ಸ್ಟ್ ಇದು ಬೈತಲೆ ಬಿಟ್ಟು ಹಿಂಗಿದೆ. ಈ ಫ್ಲವರ್ಸ್ ಒಂಥರ ಚೆನ್ನಾಗಿದೆ, ಹಾಗಾಗಿ ಅದಕ್ಕೇನೆ ನಾನು ನಮ್ಮ ಅಕ್ಕಮ್ಮ ಒಂದ್ ಸೆಟ್, ನಾನು ಆ ಸೆಟ್ ಇದನ್ನೇ ವೇರ್ ಮಾಡಿದ್ದೆ. ನಾನ್ ಬುಕ್ ಮಾಡಿರೋದು ಇದೆ, ಅದನ್ನು ತೋರಿಸ್ತೀನಿ. ಬಟ್ ಆ ತರ ಯಾರಾದ್ರೂ ಬುಕ್ ಮಾಡಿ ತಗೋಬೇಕು ಅಂತ ಅಂದ್ರೆ ತಗೊಳಕ್ ಹೋಗ್ಬಿಡಿ, ಪ್ರಾಡಕ್ಟ್ ಚೆನ್ನಾಗಿರಲ್ಲ. ಮೀಶೋದಲ್ಲಿ ಬುಕ್ ಮಾಡಿದ್ದು, ನಾನು ಬುಕ್ ಮಾಡ್ಕೊಂಡಿದ್ದು. ನಾನು ಅನ್ಕೊಂಡೆ ಇದು ಕಲರ್ ಕಾಂಬಿನೇಷನ್ ಪಿಂಕ್ ಮತ್ತೆ ಎಲ್ಲೋ ಇರುತ್ತಲ್ವಾ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡು ನಾನು ಇದನ್ನ ಆರ್ಡರ್ ಮಾಡಿದ್ದು. ಬಟ್ ಇದು ಬ್ಯಾಂಗಲ್ ಎಲ್ಲ ತುಂಬಾನೇ ದೊಡ್ಡ, ನಾನು ಅವಾಗ ಸಣ್ಣ ಇದ್ನಲ್ಲ, ಇವಾಗ್ಲೂ ಸಣ್ಣನೇ ಇರೋದು, ಬಟ್ ಅವಾಗ ಇನ್ನ ಸಣ್ಣ ಇದ್ದೆ. ಅದನ್ನು ತೋರಿಸ್ತೀನಿ, ಚೆನ್ನಾಗಿದೆ. ಬಟ್ ಏನೋ ನೋಡಿ, ಇದು ಬಂದು ಬ್ಯಾಂಗಲ್ ಇಷ್ಟೊಂದು ದೊಡ್ಡ ಆಗಲ್ಲ, ನಮ್ಮ ಅಕ್ಕಂಗೂ ಆಗ್ತಿರ್ಲಿಲ್ಲ, ಯಾರಿಗೂ ಅಲ್ಲಿ ಇರೋರಿಗೆ ಯಾರಿಗೂ ಆಗ್ತಿರ್ಲಿಲ್ಲ. ಇದು 350 ಎಷ್ಟೋ ಕೊಟ್ಟು ತಗೊಂಡಿದ್ದು, ಬಟ್ ವೇಸ್ಟ್ ಅಂತ ಅನ್ನಿಸ್ತು, ಅಮೌಂಟ್ ವೇಸ್ಟ್ ಅಂತಂದ್ರೆ ಯಾರು ವೇರ್ ಮಾಡ್ಲಿಲ್ವಲ್ಲ, ಅಟ್ಲೀಸ್ಟ್ ಯಾರಿಗಾದ್ರೂ ಬಂದಿರೋರ್ಗ ಆಗಿದ್ರು ಕೂಡ ಯೂಸ್ ಆಗ್ತಿತ್ತು, ಬಟ್ ಯಾರಿಗೂ ಆಗ್ಲಿಲ್ಲ. ಮತ್ತೆ ಇದು ಅದ್ರದ್ದು ನೆಕ್ಲೆಸ್, ಇದು ಚೆನ್ನಾಗಿದೆ. ಬಟ್ ಇದು ಸ್ವಲ್ಪ ಫಸ್ಟ್ ತೋರಿಸಿದ್ನಲ್ಲ ಆ ಸೆಟ್ಗಿಂತ ಇದು ಸ್ವಲ್ಪ ವೆಯ್ಟ್ ಅಂತ ಅನ್ಸುತ್ತೆ. ಇದೇನಷ್ಟು, ಬಟ್ ಫೋಟೋದಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು, ರಿಯಲ್ ಆಗಿ ಬಂದ್ಮೇಲೆ ಏನು ನನ್ಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಬಿಟ್ರೆ ಇದ್ರ ಇಯರಿಂಗ್ಸ್ ಕೂಡ ಅಷ್ಟೇ ತೀರಾ ಪುಟ್ಟ ಅಂತಂದ್ರೆ ಸ್ವಲ್ಪ ಸಖತ್ತು ಶಾರ್ಟ್ ಇದೆ ಇದು, ಹಿಂಗೆ ಏನು ಈ ತರ ಇದ್ ಮಾಡಕ್ಕಾಗಲ್ಲ. ನೋಡಿ ಇಯರಿಂಗ್ಸ್ ಕೂಡ ಏನಷ್ಟು ಚೆನ್ನಾಗಿಲ್ಲ. ಈ ತರ ಸೆಟ್ ಯಾರಾದ್ರೂ ತಗೋಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಈ ತರ ಅಂತೂ ತಗೋಬೇಡಿ. ಇಯರಿಂಗ್ಸ್ ಕೂಡ ತುಂಬಾನೇ ಶಾರ್ಟ್, ಅದನ್ನ ಹಾಕಕ್ಕೆ ಆಗಲ್ಲ. ಅಂದ್ರೆ ಈ ತರ ಫೋಟೋಗೆಲ್ಲ ನೋಡ್ಬೇಕಾದ್ರೆ ಈ ತರ ಇದು ಸ್ವಲ್ಪ ಅದೇನು ಅಲ್ಗಾಡಲ್ಲ ಸ್ವಲ್ಪ, ಹಂಗಾಗಿ ಚೆನ್ನಾಗಿಲ್ಲ.
ಅಂದ್ರೆ ಇಟ್ಟಿದ್ದೀನಿ, ಯಾಕೆಂದ್ರೆ ಅಷ್ಟು ದುಡ್ಡು ಕೊಟ್ಟು ತಗೊಂಡು ಅದನ್ನ ಎಸಿಬೇಕಲ್ಲ, ಬಿಸಾಡ್ಬೇಕಲ್ಲ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಇದು ಇದೊಂದು ಚೆನ್ನಾಗಿದೆ, ಬೈತಲೆ ಬಟ್ಟೆ ಏನಿದೆ ಇದು ಪರವಾಗಿಲ್ಲ, ಓಕೆ. ಇದು ಪಿಂಕ್ ಮತ್ತೆ ಯೆಲ್ಲೋ ಕಾಂಬಿನೇಷನ್ ಅಲ್ಲಿ ಇರೋದು. ಇದು ಸ್ವಲ್ಪ ಓಕೆ ಅಷ್ಟೇ. ಹೀಗಾಗಿ ಇದನ್ನೇನು ವೇರ್ ಮಾಡಿರ್ಲಿಲ್ಲ. ನಮ್ಮ ಅಕ್ಕ ಬುಕ್ ಮಾಡ್ಕೊಂಡು ತಂದಿದ್ದಲ್ಲ ಅದನ್ನೇ ಹಾಕೊಂಡಿದ್ದು, ಮತ್ತೆ ಅದೇ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನ ಬಿಟ್ರೆ ನಿಮ್ಗೆ ಇನ್ನ ಒಂದ್ ಜೊತೆ ಇದು ಹಸೆಗೆ ಅಂತ ತಗೊಂಡಿದ್ದು ನಾನು ಮಾಟಿನ. ಇವು ಅಷ್ಟೇನೆ, ತುಂಬಾ ಇಷ್ಟ ನನ್ಗೆ. ಇದನ್ನು ಆನ್ಲೈನ್ ಅಲ್ಲೇ ತಗೊಂಡಿದ್ದು ನಾನು. ಈ ಹೊರಗಡೆ ಈ ಶಾಪ್ ಅಲ್ಲಿ ಮತ್ತೆ ಬ್ಯಾಂಗಲ್ ಸ್ಟೋರ್ ಅಲ್ಲಿ ಅದನ್ನ ಆತರ ತುಂಬಾ ಪರ್ಚೇಸ್ ಮಾಡೋದಕ್ಕಿಂತ ನಾನು ಆನ್ಲೈನ್ ಅಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು. ಅದರಲ್ಲೂ ನಿಮ್ಗೆ ಕೆಲವೊಂದ್ಸಲ ಹೇಳಿದೀನಿ, ಮೀಶೋದಲ್ಲೇನೆ ಜಾಸ್ತಿ ತಗೊಳ್ಳೋದು ನಾನು. ಮೀಶೋದಲ್ಲಿ ನನ್ಗೆ ಯಾವ್ದು ಅಷ್ಟು ಪ್ರಾಡಕ್ಟ್ ಅಂತ ಯಾವೂ ಬಂದಿಲ್ಲ, ಬಟ್ ಎಲ್ಲ ಚೆನ್ನಾಗೇ ಬರುತ್ತೆ. ಕೆಲವೊಂದು ಇಲ್ಲ, ಒಂದು 90% ಅಲ್ಲಿ ಒಂದು 10% ಇಲ್ಲ, ಒಂದು 5% ರಾಂಗ್ ಆಗಿ ಬಂದಿದೆ ಒಂದೊಂದ್ಸಲ. ಅಷ್ಟು ಬಿಟ್ರೆ ಇನ್ನೆಲ್ಲಾ ಪ್ರಾಡಕ್ಟ್ ತುಂಬಾನೇ ಚೆನ್ನಾಗ್ ಬಂದಿದೆ ನನ್ಗೆ ಅನ್ಸುತ್ತೆ. ಇದೊಂದ್ ಜೊತೆ ಮಾಡಿ, ಇದನ್ನ ಹಸೆಗೆ ವೇರ್ ಮಾಡ್ಲಿಕ್ಕೆ ಸ್ಯಾರಿ ಜೊತೆ ಅಂತ ತಗೊಂಡಿದ್ದು. ಹಾಕಿದ್ದೆ ನಾನು, ಫೋಟೋ ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ನಿಮಿಷ ಅದೇ ನಿಂಗೆ ಈ ತರ ಒಂದು ತೋರಿಸ್ತೀನಿ, ಅಂದ್ರೆ 3 ಸ್ಟೆಪ್ ಬರುತ್ತೆ. ನಂಗೆ ಈ ತರ ತುಂಬಾನೇ ಇಷ್ಟ. ಈ ತರ 3 ಸ್ಟೆಪ್ ಬರುತ್ತೆ. ಇದಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇದನ್ನು ಕೂಡ ನಾನು ಮೀಶೋದಲ್ಲೇ ತಗೊಂಡಿದ್ದು. ಇದನ್ನೆಲ್ಲ ಯೂಸ್ ಆಗುತ್ತೆ ಈಗ ಮದ್ವೆ ಅಥವಾ ಏನಾದ್ರೂ ಫಂಕ್ಷನ್ ಟೈಮ್ ಅಲ್ಲಿ ವೇರ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಏನಿಲ್ಲ, ಗ್ರ್ಯಾಂಡ್ ಆಗಿ ರೆಡಿ ಆದಾಗ ವೇರ್ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಅದನ್ನ ಬಿಟ್ರೆ ಇನ್ನ ಇವಾಗ ನನ್ನ ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ಮತ್ತೆ ಅದಕ್ಕಿಂತ ಮುಂಚೆ ಸ್ವಲ್ಪ ಇದು ಜಡೆಗೆ ಹಾಕೋದು ಹೂವು, ಇದು ಫ್ಲವರ್ಸ್ ಸ್ವಲ್ಪ ಏರ್ ಬನ್ಸ್ ತಗೊಂಡಿದ್ದೆ, ಅದನ್ನ ತೋರಿಸ್ತೀನಿ. ಅದು ಜಾಸ್ತಿ ಇಲ್ಲ, ಇದು ನಮ್ಮನೆ ಗೃಹ ಪ್ರವೇಶ ಟೈಮ್ ಅಲ್ಲಿ ತಗೊಂಡಿದ್ದು. 1.5 year ಆಯ್ತು ತಗೊಂಡು, ಏನು ಆಗಿಲ್ಲ. ನೀಟಾಗಿ ಬೆಂಡ್ ಮಾಡಿ ಹಿಂಗ್ ಕಟ್ಕೊಬಹುದು, ಹಿಂಗಾರು ಕಟ್ಕೊಬಹುದು ಅಥವಾ ಹಿಂಗೆ ಕೆಳಗಡೆಯಿಂದ ಕಟ್ತಾರಲ್ವ ಈ ತರನಾದ್ರೂ ಹಾಕೊಬಹುದು. ಚೆನ್ನಾಗಿದೆ. ಇದೊಂದು ಮತ್ತೆ ಇನ್ನೊಂದು ಇದು ಬಂದು ಇದಂತೂ ಕಲರ್ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಬಟ್ ಏನಂದ್ರೆ ಇದು ಸ್ವಲ್ಪ ಗಟ್ಟಿ ಅಂತ ಅನ್ಸುತ್ತೆ ನೋಡಿ, ಸ್ವಲ್ಪ ಬೆಂಡ್ ಮಾಡಿ ಈ ತರ ಫೋಲ್ಡ್ ಮಾಡಿ ಕಟ್ಲಿಕ್ಕೆ ಸ್ವಲ್ಪ ಹಿಂಸೆ ಅಂತ ಅನ್ಸುತ್ತೆ. ಅಂದ್ರೆ ಕರೆಕ್ಟ್ ಆಗಿ ಈ ತರ ಇದನ್ನ ಹಾಕ್ಬಿಟ್ಟು, ಅಂದ್ರೆ ಈ ತರ ಏನ್ ಕಟ್ಕೊಂತೀವಿ ನಾವು, ಈ ತರ ಅಥವಾ ಹಿಂಗ್ ತೋರಿಸ್ತೇನೆ, ಹಿಂಗ್ ಕಟ್ಕೊಂತೀವಿ. ಇದನ್ನ ನೀಟಾಗಿ ಇದು ಸ್ವಲ್ಪ ಕೂರ್ಸ್ಲಿಕ್ಕೆ ಪ್ರಾಬ್ಲಮ್, ಅಂದ್ರೆ ನೀಟಾಗಿ ಸೆಟ್ ಮಾಡ್ಬೇಕು, ಸ್ವಲ್ಪ ಟೈಮ್ ಕೊಟ್ಟು ಹಾಕ್ಬೇಕು ಇದನ್ನ. ಬಟ್ ಚೆನ್ನಾಗಿದೆ. ಸ್ವಲ್ಪ ಬೆಂಡ್ ಮಾಡಿ ಫೋಲ್ಡ್ ಮಾಡಿ ಕಟ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದು. ಇದಕ್ಕೆ ಇದು 380 ಏನೋ ಅಂತ ಅನ್ಸುತ್ತೆ. ಇಷ್ಟಾಗಿ ಇದೇ ತರ ಬೇಕು ಅಂತ ತರಿಸ್ಕೊಂಡಿದ್ದು. ಇದು ನನ್ನ ಎಂಗೇಜ್ಮೆಂಟ್ ಅಲ್ಲಿ ತರಿಸ್ಕೊಂಡಿದ್ದು. ನೋಡಿರ್ತೀರ ಎಂಗೇಜ್ಮೆಂಟ್ ಫೋಟೋ ಅಲ್ಲೆಲ್ಲ ಅಬ್ಸರ್ವ್ ಮಾಡಿರ್ತಾರ ಕೆಲವೊಬ್ರು. ನೆಕ್ಸ್ಟ್ ಇದು ಬಂದು ಇವಾಗ ತೋರಿಸ್ತಾ ಇರೋದು ಕೂಡ ನನ್ನ ಫೇವ್ರೆಟ್. ಇದು ಪ್ರೀ ವೆಡ್ಡಿಂಗ್ ತಗೊಂಡಿದ್ದು, ಗೌನ್ ಜೊತೆ ವೇರ್ ಮಾಡ್ಲಿಕ್ಕೆ ಅಂತ. ಇದು ಕೂಡ ಅಷ್ಟೇ, ಇದನ್ನ ನೀಟಾಗಿ ತುರ್ಬೆಲ್ಲ ಹಾಕಿ ಕಟ್ಟೋದು. ಇದು ಸಕ್ಕತ್ತಾಗಿ ಕುತ್ಕೊಳ್ಳುತ್ತೆ. ಇದಂತೂ ತುಂಬಾನೇ ಇಷ್ಟ ನಂಗೆ, ತುಂಬಾನೇ ಚೆನ್ನಾಗಿದೆ ಕೂಡ. ಇದು ನೋಡಿ, ಇದಕ್ಕೂ ಏನು, ಇದು ಸ್ವಲ್ಪ ವೆಯ್ಟ್ಲೆಸ್, ಇದು ಸ್ವಲ್ಪ ವೆಯ್ಟ್ ಇದೆ ಅಷ್ಟು ಬಿಟ್ರೆ. ಬಟ್ ಇದು 100 rupees, ಇದು 380 ತರ ನೋಡಿ. ಇದೇ ಚೆನ್ನಾಗಿದೆ ಅಲ್ಲ. ಇದನ್ನ ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು, ಏನೋ ಒಂಥರ ಚೆನ್ನಾಗಿದೆ. ಎಲ್ಲ ಇಟ್ಟಿದ್ದೀನಿ,
ಯಾವ್ದಾದ್ರು ಒಂದು ಟೈಮಲ್ಲಿ ಯೂಸಿಗೆ ಬರುತ್ತೆ ಅಂತ. ಅಂದ್ರೆ ಫಂಕ್ಷನ್ಗಳಿರುತ್ತಲ್ಲ ಅವಾಗ ಸ್ವಲ್ಪ ಟ್ರೆಡಿಷನಲ್ ಆಗಿ ರೆಡಿ ಆದಾಗ ಆ ಥರ ವೇರ್ ಮಾಡ್ಲಿಕ್ಕೆ ಅವನ್ನೆಲ್ಲ ವೇರ್ ಮಾಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೇನೆ ಜೋಪಾನವಾಗಿ ಇಟ್ಟಿದ್ದೀನಿ. ನಾನು ಯಾವುದನ್ನು ಅಷ್ಟು ಹಾಳು ಮಾಡಲ್ಲ, ಸೇಫ್ಟಿಯಾಗಿ ಇಡ್ತೀನಿ. ಕೆಲವೊಂದು ಮಿಸ್ ಆಗ್ಬೋದು ಅಷ್ಟೆ. ಇಷ್ಟೇ ಗೈಸ್. ಇದನ್ನ ಬಿಟ್ರೆ ಇನ್ನೊಂದು ತೋರಿಸ್ತೀನಿ ರೀ. ಇದು 2 ಡಾಬ್ ಇದೆ. ಇದು ಬಂದು ಇದು ನಾನು ಹಸೆ ಟೈಮಲ್ಲಿ ತಗೊಂಡಿದ್ದು. ಪ್ಲೈನ್ ಇದೆ ಇದು ಪ್ಲೇನ್ ಇರೋದ್ರಿಂದ ಇವಾಗ ಸ್ವಲ್ಪ ಇದು ತಗೊಂಡಿದ್ವಿ ಎಷ್ಟು ಅಂತ ಅನ್ಸುತ್ತೆ. ಯಾಕೆಂದ್ರೆ ಏನಾದ್ರೂ ಇರ್ಬೇಕಿತ್ತು. ಇಲ್ಲಿ ಇನ್ನೊಂದು ತೋರಿಸ್ತೀನಿ. ಇದು ಬಂದು ನಮ್ಮ ಅಕ್ಕ ತಗೊಂಡಿರೋದು ನನ್ನ ಮದ್ವೆ ಟೈಮಲ್ಲಿ. ಇದಕ್ಕೆ ಹೋಲಿಸ್ಕೊಂಡ್ರೆ ಅದು ಸ್ವಲ್ಪ ವೇಸ್ಟ್ ಅನ್ಸುತ್ತೆ. ಅಂತಂದ್ರೆ ಈ ತರ ಏನಾದ್ರೂ ಪದಕ ತರ ಈ ತರ ಏನಾದ್ರೂ ಇದ್ರೇನೆ ಡಾಬ್ಗಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ನಮ್ಮ ಅಕ್ಕ ತಗೊಂಡಿದ್ದು ನನ್ನ ಮದ್ವೆಲಿ. ಮತ್ತೆ ಇನ್ನೊಂದು ನಮ್ಮ ಅಕ್ಕೊಂದೊಂದು ಸೆಟ್ ಇದೆ. ಅದು ಕೂಡ ಒನ್ ಆಫ್ ನನ್ನ ಫೇವ್ರೆಟ್ ಸೆಟ್. ಅದನ್ನು ಕೂಡ ತೋರಿಸ್ತೀನಿ. ಇದು ನಮ್ಮ ಅಕ್ಕ ತಗೊಂಡಿರೋದು ನನ್ನ ಮದ್ವೆ ಟೈಮಲ್ಲಿ. ನನ್ನ ಮದ್ವೆಗೆ ವೇರ್ ಮಾಡ್ಲಿಕ್ಕೆ ಅಂತ ತಗೊಂಡಿದ್ಲು. ಬಟ್ ಅವಳು ಇದನ್ನ ಯೂಸ್ ಮಾಡಿಲ್ಲ. ಯಾಕೆಂದ್ರೆ ಅಲ್ಲೇ ಪಾರ್ಲರ್ ರೆಡಿ ಮಾಡಿರೋದ್ರಿಂದ ಬ್ಯೂಟಿ ಪಾರ್ಲರ್ ಇದ್ರಲ್ಲ ಅವರು ತಂದಿದ್ದ ಸೆಟ್ನೇ ಹಾಕಿದ್ಲು. ಹಂಗಾಗಿ ಇದನ್ನೇನು ವೇರ್ ಮಾಡಿರ್ಲಿಲ್ಲ. ಹಂಗಾಗಿ ಇದನ್ನ ತೆಗೆದು ಕೂಡ ನೋಡಿಲ್ಲ. ಹಿಂಗೆ ಇದೆ. ಕಾಣಿಸ್ತಿದ್ಯಾ? ಇದನ್ನ ಓಪನ್ ಮಾಡ್ಲಿಕ್ಕೆ ಹೋಗಲ್ಲ. ಹಿಂಗೆ ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ. ನೋಡಿ ಚೆನ್ನಾಗಿದ್ಯಾ? ಅಮೌಂಟು ಗೊತ್ತಿಲ್ಲ, ಹೇಳಿದ್ಲು ಬಟ್ ಮರ್ತೋಗಿದೆ ನನಗೆ. ಬಟ್ ತುಂಬಾನೇ ಚೆನ್ನಾಗಿದೆ. ಬಟ್ ಇದನ್ನ ಇವಾಗ ಅವಳ ಮದ್ವೆಗೆ ಯೂಸ್ ಮಾಡ್ಕೊಬೇಕು. ಯೂಸ್ ಆಗುತ್ತೆ. ಇದೊಂದು ಸೆಟ್ ಇಷ್ಟ ನನಗೆ. ಇದು ನಮ್ಮ ಅಕ್ಕ ತಂದಿದ್ದು. ಅದಕ್ಕೇನೆ ಹಂಗೆ ಇಟ್ಟಿದ್ದೀವಿ. ಇನ್ಯಾವಾಗ ಸದ್ಯಕ್ಕೆ ಅಂತ ಅಂದ್ರೆ ನಮ್ಮ ಅಕ್ಕನ ಮದ್ವೆಗೆ ಯೂಸ್ ಮಾಡ್ಕೊಬೇಕಷ್ಟೆ. ಅಲ್ಲಿ ತನಕ ಯಾವುದಕ್ಕೂ ಯೂಸ್ ಮಾಡ್ಕೊಳ್ಳಲ್ಲ. ಇಷ್ಟೇ ಗೈಸ್. ಇವಾಗ ಇಲ್ಲಿ ಏನೇನಿದೆ ಪ್ರೆಸೆಂಟು ಕೆಲವೊಂದು ಥಿಂಗ್ಸ್ ಅದನ್ನ ಮಾತ್ರ ತೋರಿಸಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಯ್ತು? ಇಯರಿಂಗ್ಸ್ ಆಗಿರ್ಬೋದು ಅಥವಾ ಡಾಬ್ ಆಗಿರ್ಬೋದು, ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಯಾವ ಡಿಸೈನ್ ಇಷ್ಟ ಆಯ್ತು ಅಂತ ನಿಮ್ಗೆ ತಿಳಿಸಿ. ಇವಾಗ ಇನ್ನೇನು ಇಲ್ಲ. ನಿಮ್ಗೆ ಯಾವ್ದು ಡಿಸೈನ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಲವ್ ಯು.